ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ವಿಧಾನಸಭೆ ಚುನಾವಣೋತ್ತರ ಸಮೀಕ್ಷೆ. ಎರಡು ರಾಜ್ಯಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಸರಳ ಬಹುಮತ. ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್, ಎರಡು ಕ್ಷೇತ್ರ ದೋಸ್ತಿಗಳ ಪಾಲು. ಮಹಾರಾಷ್ಟ್ರದಲ್ಲಿ ಎನ್ಡಿಎ ಹಾಗೂ ಜಾರ್ಖಂಡ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ಫಲಿತಾಂಶದ ನಂತರ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚುತ್ತೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ. ರಾಜ್ಯದಲ್ಲಿ ಸರ್ಕಾರದಿಂದ ಬಿಪಿಎಲ್ ಕಾರ್ಡ್ಗಳ ಆಪರೇಷನ್. ಬಡವರ ಪಡಿತರ ಚೀಟಿ ಕಾರ್ಡ್ ರದ್ದು ಮಾಡದಂತೆ ಆದೇಶ. ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆ. ತುಮಕೂರಿನಲ್ಲಿ ಸರ್ಕಾರದ ಮಾನದಂಡಗಳ ಪ್ರಕಾರ ರದ್ದಾಗಲಿವೆ 24,000 ಕಾರ್ಡ್ಗಳು. ಆದಾಯ ತೆರಿಗೆ ಪಾವತಿದಾರರನ್ನ ಪತ್ತೆ ಹಚ್ಚಿರೋ ಜಿಲ್ಲಾಡಳಿತ. ನಿಜವಾದ ಫಲಾನುಭವಿಗಳ ಹೆಸರನ್ನೆಲ್ಲ ತೆಗೆಸಿಲ್ಲ ಎಂದ ಜಿಲ್ಲಾಧಿಕಾರಿ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 4,359 ರೇಷನ್ ಕಾರ್ಡ್ ರದ್ದು. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದವರ ಕಾರ್ಡ್ಗೂ ಕುತ್ತು. ಜಿಎಸ್ಟಿ ನಂಬರ್ ಸೇರ್ಪಡೆಯಾಗಿರೋದಕ್ಕೆ ಬಿಪಿಎಲ್ ಚೀಟಿ ರದ್ದು ಎಂದ ಅಧಿಕಾರಿಗಳು. ಲೋಕಾಯುಕ್ತ ಎಸ್ಪಿ ಮನೆಗೆ ಸಿಎಂ ಬಾಮೈದ ಪದೇ ಪದೇ ಭೇಟಿ. ಬರಬೇಡಿ ಅಂದ್ರು. ಮೂಡಾ ಪ್ರಕರಣದ 3ನೇ ಆರೋಪಿ ವಿಸಿಟ್. ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ನೀಡಿ ದಾಖಲೆ ಕೊಡ್ತಿರೋದಾಗಿ ಮಾಹಿತಿ. ಇಂದಿನಿಂದ ದೆಹಲಿಯಲ್ಲಿ ನಂದಿನಿ ಮಾರಾಟ ಆರಂಭ. ಸಿಎಂ ಸಿದ್ದರಾಮಯ್ಯರಿಂದ ನಂದಿನಿ ಹಾಲು ಮಾರಾಟಕ್ಕೆ ಚಾಲನೆ. ಅಮೂಲ್ ಮದರ್ ಡೈರಿಗೆ ಶುರುವಾಗಿದೆ ಢವಢವ. ಇವತ್ತು ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ವಿಚಾರಣೆ. ಹೈಕೋರ್ಟ್ ಪೀಠದಲ್ಲಿ ಕೊಲೆ ಆರೋಪಿಯ ಜಾಮೀನು ಭವಿಷ್ಯ. ಮಧ್ಯಂತರ ಬೇಲ್ ರದ್ದಿಗೂ ಎಸ್ಪಿಪಿ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ. ಕೊಲೆ ಆರೋಪಿ ಪವಿತ್ರ ಗೌಡ ಬೇಲ್ ಅರ್ಜಿ ಇವತ್ತು ವಿಚಾರಣೆ. ಅನುಕುಮಾರ್, ಜಗ್ಗಾ, ನಾಗರಾಜುದು ಇಂದೇ ಜಾಮೀನು ಭವಿಷ್ಯ. ಕೊಲೆ ಆರೋಪಿಗಳಿಗೆ ಬೇಲ ಮತ್ತೆ ಜೈಲ. ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್. ಆಟವಾಡಿ ಬೆಳೆದ ಮನೆ ಮುಂಭಾಗ ಅಂತ್ಯಕ್ರಿಯೆ. ಅವನು ಜೀವಂತವಾಗಿ ಇದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ಎಂದ ಸಹೋದರ. ಬಂದೂಕು ಬೇಡ, ಕಾನೂನಾತ್ಮಕ ಹೋರಾಟ ಇರಲಿ ಅಂತ ಹೇಳಿದ್ವಿ. ವಿಕ್ರಮ್ ಮಾತ್ರ ಶಸ್ತ್ರಾಸ್ತ್ರವೇ ಸರಿ ಅಂತ ಹಠ ಹಿಡಿದಿದ್ದ. ನಕ್ಸಲ್ ನಾಯಕನ ಬಾಲ್ಯ ಸ್ನೇಹಿತ ಮಹೇಶ್ ಬೇಸರ. ತುಮಕೂರಲ್ಲಿ ಪತಿ ಕಳೆದುಕೊಂಡ ಪತ್ನಿಗೆ ಒಂದೇ ದಿನದಲ್ಲಿ ಸರ್ಕಾರಿ ನೌಕರಿ. ಅಗ್ನಿಶಾಮಕ ವಾಹನ ಚಾಲಕನ ಮಡದಿಗೆ ಅನುಕಂಪದ ಕೆಲಸ. ಸರ್ಕಾರದಿಂದ ಆದೇಶ ಬಂದ ಮರುಕ್ಷಣವೇ ನೇಮಕ. ಬೆಳಗಾವಿಯಲ್ಲಿ ಪಾರ್ಟಿಗೆ ಹೋಗಿದ್ದ ವ್ಯಕ್ತಿ ನಿಗೂಢವಾಗಿ ಸಾವು. ಸ್ನೇಹಿತರೆ ಕೊಲೆ ಮಾಡಿ ಆಟೋದಲ್ಲಿ ಶವವಿಟ್ಟಿರುವ ಶಂಕೆ. ಕಾಕತಿ ಪೊಲೀಸರಿಂದ ಒಬ್ಬ ಆರೋಪಿ ಅರೆಸ್ಟ್. ಚಿಕ್ಕಬಳ್ಳಾಪುರದ ಹೊಲದಲ್ಲಿ 7 ಅಡಿ ಉದ್ದದ ಬೃಹತ್ ಹೆಬ್ಬಾವು ಪತ್ತೆ. ಬೆಚ್ಚಿ ಬಿದ್ದ ರೈತ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ. ಉರಗ ತಜ್ಞ ಪ್ರಶಾಂತ್ರಿಂದ ಹಾವು ರಕ್ಷಣೆ. 27 ದಿನಗಳಲ್ಲಿ ಕೊಪ್ಪಳದ ಹುಲಿಗೆಮ್ಮ ಹುಂಡಿಯಲ್ಲಿ 63 ಲಕ್ಷ ಸಂಗ್ರಹ. 110 ಗ್ರಾಂ ಕಚ್ಚಾ ಬಂಗಾರ, 5 ಕೆಜಿ ಕಚ್ಚಾ ಬೆಳ್ಳಿ ಕಾಣಿಕೆ. ಶಕ್ತಿ ಯೋಜನೆಯಿಂದ ಮಹಿಳೆಯರ ಸಂಖ್ಯೆಯಲ್ಲೂ ಹೆಚ್ಚಳ. ಚಿತ್ರದುರ್ಗದಲ್ಲಿ ಕಿಡಿಗೇಡಿಗಳಿಂದ ದೇಗುಲ ಧ್ವಂಸ. ಬೆಟ್ಟದ ಮೇಲಿನ ದೇಗುಲ ಒಡೆದು ಹಾಕಿದ ದುಷ್ಕರ್ಮಿಗಳು. ಮೈನ್ಸ್ ಕಂಪನಿಯವರಿಂದ ಈ ಕೃತ್ಯ ಅಂತ ಗ್ರಾಮಸ್ಥರ ಆರೋಪ. ಬ್ರೆಜಿಲ್ನಲ್ಲಿ ನಡೆದ G20 ಶೃಂಗಸಭೆಯಲ್ಲಿ ಮೋದಿ ಭಾಗಿ. ಗಯಾನಾ ಅಧ್ಯಕ್ಷ ಡಾಕ್ಟರ್ ಇರ್ಫಾನ್ ರಿಂದ ಅದ್ದೂರಿ ಸ್ವಾಗತ. ಏಕ್ ಪೇಡ್ ಮೇನ್ ಕಾಮ್ ಹೆಸರಿನಲ್ಲಿ ಗಿಡ ನೆಟ್ಟ ನಮೋ.
ಬೆಚ್ಚಗಿನ ಉಡುಪುಗಳಿಂದ ಬಾಲರಾಮನಿಗೆ ಅಲಂಕಾರ. ರಾಮಲಲ್ಲಾಗೆ ಗುಜರಾತಿನ ಪಟೋಲಾ ಇಕ್ಕತ್ ಸಿಲ್ಕ್ ಧಾರಣೆ. ನೂತನ ಉಡುಪಿನಲ್ಲಿ ಕಂಗೊಳಿಸ್ತಾ ಇದ್ದಾನೆ ಬಾಲಕ ಶ್ರೀರಾಮ. ದೆಹಲಿಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಮತ್ತಷ್ಟು ಏರಿಕೆ. ಶಾಲಾ ಕಾಲೇಜುಗಳಿಗೆ ರಜೆ ನೀಡಿ ಆನ್ಲೈನ್ ಕ್ಲಾಸ್. ಸರ್ಕಾರಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್. ಏಷ್ಯನ್ಸ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡಕ್ಕೆ ಗೆಲುವು. ಚೀನಾ ಮಹಿಳಾ ಹಾಕಿ ತಂಡವನ್ನ ಮಣಿಸಿ ಗೆದ್ದು ಬೀಗಿದ ಟೀಂ ಇಂಡಿಯಾ. 1-0 ಗೋಲುಗಳಿಂದ ಕಪ್ ಗೆದ್ದ ಸಲೀಮಾ ಟೇಟೆ ನಾಯಕತ್ವದ ತಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.